ಬಡ ಕಾರ್ಮಿಕರಿಗೆ ನಿವೇಶನ ಒದಗಿಸುವ ಉದ್ದೇಶದಿಂದ ಜಾಗ ಅಭಿವೃದ್ಧಿಪಡಿಸಿದ್ದರೂ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಅಂತಿಮ ಅನುಮೋದನೆ ನೀಡದೆ ಹಲವು ವರ್ಷಗಳಿಂದ ಸತಾಯಿಸುತ್ತಿದ್ದಾರೆ ಎಂದು ಜಿಲ್ಲಾ ಆಸರೆ ಕಟ್ಟಡ ಅಸಂಘಟಿತ ಕಾರ್ಮಿಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎನ್.ಕೆ. ಚಂದ್ರಶೇಖರ್ ಆರೋಪಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು 2018ರಲ್ಲಿ ಬೆಳವನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೀಸರ್ವೆ ನಂಬರ್ 51/14ರಲ್ಲಿ ಬಡ ಕಾರ್ಮಿಕರಿಗೆ ಅನುಕೂಲವಾಗುವಂತೆ 20-30 ಅಳತೆಯ ನಿವೇಶನಗಳನ್ನು ಕಂತು ಪದ್ಧತಿಯ ಮೂಲಕ ನೀಡುವ ಉದ್ದೇಶದಿಂದ ಜಾಗ ಖರೀದಿಸಲಾಗಿತ್ತು. ಅಲ್ಲದೆ ಲೇಔಟ್ನಲ್ಲಿ ರಸ್ತೆ, ಒಳಚರಂಡಿ, ಬೋರ್ವೆಲ್ ಹಾಗೂ ವಿದ್ಯುತ್ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ ಎಂದರು. ಆದರೆ ಗ್ರಾಮ ಪಂಚಾಯಿತಿಯಿಂದ ಡೋರ್ ನಂಬರ್ ಪಡೆಯಲು ಹೋದಾಗ ಆ ಜಾಗ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ಸೇರಿದೆ ಎಂದು ತಿಳಿಸಲಾಯಿತು. ಬಳಿಕ 2021ರಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿದ್ದರೂ ಅಂತಿಮ ಅನುಮೋದನೆ ನೀಡುವಲ್ಲಿ ಅಧಿಕಾರಿಗಳು ಎಲ್ಲೆಸಲ್ಲದ ನೆಪ ಹೇಳುತ್ತಾ ವಿಳಂಬ ಮಾಡುತ್ತಿದ್ದಾರೆ ಎಂದು ದೂರಿದರು. ಕಳೆದ 5-6 ವರ್ಷಗಳಿಂದ ನಿರಂತರವಾಗಿ ಕಚೇರಿಗಳಿಗೆ ಅಲೆದಾಡುತ್ತಿದ್ದೇವೆ. ಅಧಿಕಾರಿಗಳಿಂದ ನ್ಯಾಯ ಸಿಗದೆ ಬಡ ಕಾರ್ಮಿಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಸಹ ಮನವಿ ಸಲ್ಲಿಸಿದ್ದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಡ ಕಾರ್ಮಿಕರಿಗೆ ನ್ಯಾಯ ಸಿಗುವವರೆಗೂ ತಮ್ಮ ಹೋರಾಟ ನಿಲ್ಲುವುದಿಲ್ಲ. ಈ ವಿಷಯವನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತರಲು ಮಾಧ್ಯಮಗಳು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಹನುಮಂತಪ್ಪ, ರವಿಕುಮಾರ್ ಇದ್ದರು. ನಾವೊಬ್ಬ ಬಡ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ವಿ. ಮಾಡುವಾಗ ಒಂದು ಸಂಘಟನೆ ಮಾಡ್ಕೊಂಡು ಸಂಘಟನೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ವಿ. ನಮ್ಮ ಕೂಲಿ ಕಾರ್ಮಿಕರಿಗೆ ಕಮ್ಮಿ ದರದಲ್ಲಿ ಜಾಗ ಸಿಗಲಿ ಅಂತೇಳಿ ಒಂದು ಜಾಗ ತೆಗೆದುಕೊಂಡು 20-30ರಂತೆ ಎಲ್ಲ ಕಾರ್ಮಿಕರಿಗೆ ಇದು ಮಾಡಿದ್ವಿ. ಇದು ಮಾಡಿ ನಾವೆಲ್ಲ ಇದು ಪೇಪರ್ನಲ್ಲಿ ಎಲ್ಲ ಬರೆದಾಗಿದೆ. ನಾನು ಭಾಳ ಮಾತಾಡೋದ್ರಲ್ಲಿ ಅರ್ಥ ಇರಲ್ಲ. ನಾವು ನ್ಯಾಯ ಸಿಗಲಿ ಅಂತ ಇಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಬಂದಿದ್ದೀನಿ. 6 ವರ್ಷ ಆಯ್ತು ಸರ್. ಅವ್ರ ಹತ್ರ ಅರ್ಜಿ ಕೊಟ್ಟು ಕೇಳಕತ್ತಿ ಈಗ 6 ವರ್ಷ ಆಯಿತು. 6 ವರ್ಷದೂ ಬರೀ ಹಿಂಗೆ ನಮಗೆ ಇದು ಮಾಡ್ಕೊತ ಬಂದ್ವಿ. ಕೆಲವರು ಪಾಪ ಮನೆ ಇಲ್ಲ, ಮನೆ ಕಟ್ಕೋಬೇಕಣ, ಯಾಕೆ ಹಿಂಗೆ ಮಾಡ್ತೀರ ಅಂತೇಳಿ ಜನ ಭಾಳ ಇದು ಮಾಡ್ತಾರೆ. ಅದಕ್ಕೆ ಮಾಡಿಕೊಡೋಣ ಅಂಥೇಳಿ ಅವ್ರಿಗೆ ಹೋಗಿ ಮೊನ್ನೆ ಕೇಳಿದಾಗ ಬರೀ ಇಲ್ಲದ ಸಬು ಬೇಳೆ ನಮಗೆ ಇದು ಮಾಡ್ತಾಯಿದ್ದಾರೆ. ದಯವಿಟ್ಟು ಎಲ್ಲ ಪತ್ರಿಕೆ ಮಾಧ್ಯಮದವರು ಹಾಕಿ ನಮಗೆ ನ್ಯಾಯ ಕೊಡಿಸ್ಕೊಡ್ತೀರಂತ ನಂಬಿರ್ತೇನೆ. ಎಲ್ಲ ನಮ್ಮ ಕೆಲಸಗಾರ ಇಲ್ಲೇ ಇದ್ದಾರೆ, ಅವ್ರು ಕೇಳ್ರಿ. ಅವ್ರು ತಗೊಂಡ್ರದ್ದು ಅವರೇ ನಿಜ. ಪತ್ರಿಕೆ ಮಾಧ್ಯಮ ಇವರು ಪೇಂಟ್ರು, ಇವರು ಕೂಲಿ ಕೆಲಸ ಮಾಡ್ತಾರೆ. ತಿಂಗಳ 5,000 ರೂಪಾಯಿ ಕಟ್ಟಾಕ ಮಾಡಿ ಕಮ್ಮಿ ದರದಲ್ಲಿ ಅವ್ರಿಗೆ ಮಾಡಿಕೊಟ್ಟಿದ್ವಿ. ಅವ್ರು ಪಾಪ ಈಗ ಮನೆ ಕಟ್ಕೋಬೇಕು, ನಮ್ಮ ಬಾಡಿಗೆ ಮನೆಗೆ ಅದಾವೆ, ಮಾಡಿಕೊಡ್ರಿ ಅಂತಂದು ಈಗಲೇ ನಮಗೆ 2 ವರ್ಷದಿಂದನೂ ಬೆನ್ನತ್ತಿ ಇದು ಮಾಡ್ತಾರೆ. ನಾವೆಲ್ಲ ಕೂಲಿ ಕಾರ್ಮಿಕರಿಗೆ ಮಾಡಿಕೊಡೋಣ, ನಾವು ಒಂದು ಮನುಷ್ಯ ಆಗ್ಬಿಡೋಣ, ಮಾಡಿಕೊಡೋದಕ್ಕೆ ಒಳ್ಳೆಯದಾಗುತ್ತೆ ಅಂತ ಈ ನಗರಾಭಿವೃದ್ಧಿ ಪ್ರಾಧಿಕಾರ ಕೊಟ್ಟಿದ್ವಿ. ಅವರು ಕೊಡಲಿಕ್ಕೆ ಈ ಥರ ಎಲ್ಲ ನಮಗೆ ಸತಾಯಿಸಿ ನಾನು ಅಲ್ಲಿ ಹೋರಾಟಕ್ಕೂ ಕೂತ್ಕೊಂಡಿದ್ವಿ. 2 ಸರಿ ಹೋರಾಟಕ್ಕೆ ಕೂತ್ಕೊಂಡ್ರೂ ಏನೋ ಜಿಪ್ ಅಂದಿಲ್ಲ. ಏನೋ ಒಂದು ಸ್ವಲ್ಪ ಇದು ಮಾಡಿಕೊಟ್ರು. ಈಗ ಮೊನ್ನೆ ಬಂದ್ರಂಥ ಮೇಡಮವರು ಏನು ಮಾತೇ ಕೇಳ್ತೀವಿ. ನೀನು ಅಲ್ಲಿ ಹೋಗು ಇಲ್ಲಿ ಹೋಗಿ ರವಿನೇ ತಗೊಂಡ್ರೆ ಅವ್ರ ಹತ್ರ ಏನು ಬಿಡೋದೈತಿ. ನಮ್ಮ ಕೆಲಸಗಾರ ರವಿನೇ ಆದರೆ ಆಗಲ್ಲ. ನಾವು ಗ್ರಾಮ ಪಂಚಾಯತಿ ಡೋರ್ ನಂಬರ್ ಆಗಿದ್ರೆ ಅವ್ರಿಗೇನು ಕೇಳ್ತಿದ್ದಿಲ್ಲ. ನಮಗೆ ಗ್ರಾಮ ಪಂಚಾಯತಿ ಡೋರ್ ನಂಬರ್ ಇಲ್ಲ, ಇದು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರೈತಿ, ನೀವು ಅಲ್ಲೇ ಕೇಳ್ರಿ ಅಂದಾಗ ಅವ್ರ ಹತ್ರ ಅರ್ಜಿ ಕೊಟ್ಟು ಈಗ 21ರಾಗ ಅರ್ಜಿ ಕೊಟ್ಟಿದ್ವಿ ಸರ್. 21ರಿಂದ ಇಲ್ಲಿವರೆಗೂ ಕೇಳ್ತಾನೆ ಇದ್ವಿ. ನಮ್ಮ ಕಡೆ ಏನು ಬಡವರು ಅಂತೇಳಿ ನಮ್ದು ಯಾವುದೋ ಒಂದು ಇದನ್ನೇ ಮಾಡ್ತಾಯಿಲ್ಲ. ಬಡವ್ರಿಗೆ ಇದು ಮಾಡಿದಾರ, ಇವ್ರದ್ದೇನು ಮಾತು ಕೇಳೋದು ಅಂತೇಳಿ ನಮ್ಮ ಮಾತೇ ಲೆಕ್ಕಿಸ್ತಾ ಇಲ್ಲ. ದಯವಿಟ್ಟು ಅವರು ಎಷ್ಟು ಅಲಕ್ಷ್ಯ ಅಂದ್ರೆ 6 ವರ್ಷದಿಂದ ನಮಗೆ ಎಷ್ಟು ಮನಸ್ಸು ಆಗತ್ತೆ ಅಂತ ನಮಗೆ ಗೊತ್ತು. ಎಲ್ಲ ಕಾರ್ಮಿಕರು ಇವತ್ತು ನಮ್ಮ ಹತ್ರ ಬಂದು ಬಾಡಿಗೆ ಅಣ್ಣ, ನಮ್ಮ ಬಾಡಿಗೆ ಬಾಡಿಗೆ ಮನೆಗೆ ಅದಾವಣ, ಬಾಡಿಗೆ ಕಟ್ಟೋದಕ್ಕೆ ಹಿಂಗೆ ಕಟ್ತದವು ಮಾಡೋಣ ಅಂಥೇಳಿ ಭಾಳ ಜನ ನಮಗೆ ಕಾರ್ಮಿಕರು 100-150 ಜನದ್ದು. ಹ್ಞೂ ಸರ್, 6ನೇ ಕಲ್ಸು. ಹ್ಞೂ ಸರ್.
ಇಲ್ಲ ಸರ್ 20-30 ಅಂತೇಳಿ ನಾವು ಗ್ರಾಮ ಪಂಚಾಯತಿಯಲ್ಲಿ ಮಾತಾಡಿದ್ವಿ. ಗ್ರಾಮ ಪಂಚಾಯತಿ ಲೆವೆಲ್ಗೆ ಹೋಗ್ತೀರಿ ಈಗ ದೂಡಾಗಲಿ ಮೂಡಾಗಲಿ ಹಿಂಗೆ ಇವ್ರು ಪಾಲಿಕೆ ಮಹಾನಗರ ಪಾಲಿಕೆ ಆಮೇಲೆ ಪ್ರಾಧಿಕಾರ ಇವ್ರು ಬಂದರೆ ಅದಕ್ಕೆ 20-30ಕ್ಕೆ ಅವಕಾಶ ಕೊಡಲ್ಲ. ನೀವು ಗ್ರಾಮ ಠಾಣೆ ಏನಾದರೂ ಮಾಡಿಸಿದ್ರೆ 20-30ಕ್ಕೆ ಅವಕಾಶ ಇದೆ. ಅದು ಗ್ರಾಮ ಠಾಣೆ ಮಾಡಿಸಿದ್ರೆ ಕೊಡೋದು ಇರ್ತಲ್ಲ ಅವರು. ಅದೇ ಸರ್ ಅವರು ಇದನ್ನು ನಮಗೆ ಬಡವರಿಗೆ ಈ ಸುತ್ತು ಸಿಗಂಗ ಖಾತೆಯಾಗ ಮಾಡಿಕೊಟ್ರೆ ಆಯ್ತು ಸರ್. ನಮಗೆ ಅವ್ರ ಅಪ್ರೂವಲ್ ಕೊಡಲೇಬೇಕಂತ ನಾವೇನು ಅವ್ರ ಹತ್ರ ಬೆನ್ನತ್ತಿದ್ದಿಲ್ಲ. ನಿಮ್ಮ ಅವ್ರ ಗ್ರಾಮ ಪಂಚಾಯತಿ ಒಳಗೆ ಏನು ಕೇಳ್ತಾರೆ, ನಿಮ್ಮ ದೂಡದಿಂದ ಒಂದು ಇದು ಬರ್ಸ್ಕೊಂಬಾರಪ್ಪ, ನಾವು ಬೇಕಾದ್ರೆ ಈ ಸುತ್ತು ಮತ್ತು ಅವ್ರ ಡೋರ್ ನಂಬರ್ ಕೊಡೋಕೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿ.